ನಾನು ನನ್ನ ಸಮಯ ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ಪರಸ್ಪರ ಏಳಿಗೆ ಇರಬೇಕು, ಗ್ರೋತ್ ಇರಬೇಕು, ಅರಳುವಿಕೆ ಇರಬೇಕು. ಸೊ ಏನ್ ಮಾಡಿದ್ರೆ ನನ್ನ ಶಕ್ತಿ ಕಡಿಮೆ ಆಗ್ತತೆ. ಈಗ ಯಾರೋ ಬೈದ್ರು, ಅದನ್ನ ತಲೆಗೆ ತಗೊಂಡ್ರೆ ಏನಾಯ್ತು, ವಾರ 10 ದಿವಸ 30 ದಿವಸ ಅವಾಗ ಹೈಪರ್ ಅಸಿಡಿಟಿ ಆಗಿ ಹೈಪರ್ ಟೆನ್ಷನ್ ಆಗಿ ನಾನು ಮತ್ತೆ ಯಾರ ಹತ್ರ ಹೋಗ್ತೀನಿ, ಡಾಕ್ಟರ್ ಹತ್ರ ಹೋಗ್ತೀನಿ. ಡಾಕ್ಟರ್ ಏನ್ ಮಾಡ್ತಾರೆ, ದೇ ಗಿವ್ ಪ್ಯಾಸಿಫೈಯರ್ಸ್, ಅಂದ್ರೆ ಇಲ್ಲ ಟ್ರಾಂಕ್ವಲೈಸರ್ಸ್ ಕೊಡ್ತಾರೆ, ಅಂದ್ರೆ ಗುಳಿಗೆ ಕೊಡ್ತಾರೆ. ಸೊ ಇದೆಲ್ಲ ಬೇಕಾ? ಇದು ಎದಕ್ಕಾಯ್ತು? ಬಿಕಾಸ್ ಐ ಸೈಕಾಲಜಿಕಲಿ ಥಿಂಕ್ ಮಾಡಿದ್ರು. ಅದೇ ಶಕ್ತಿಯುತವಾಗಿ ಥಿಂಕ್ ಮಾಡಿದ್ರೆ, ದ ಹೋಲ್ ಕಾನ್ಸೆಪ್ಟ್ ಆಫ್ ಕರ್ಮ ಇಸ್ ಟು ಥಿಂಕ್ ಎನರ್ಜೆಟಿಕಲಿ. ನಾನು ಏನ್ ಮಾಡಿದ್ರೆ ಏನಾಗ್ತತೆ? ಇಲ್ಲಾಂದ್ರೆ ಎದಕ್ಕೆ ಹೇಳ್ತಾ ಇದ್ರು, ಕರ್ಮಣ್ಯವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನೀನ್ ಮಾಡ ಕರ್ಮ ಅಂದ್ರೆ ಥಿಂಕ್ ಎನರ್ಜೆಟಿಕಲಿ. ನಾನು ವಾಕಿಂಗ್ ಹೋಗಿ ಬಂದೆ, ವಾಕಿಂಗ್ ಹೋಗೋದು ಅಭ್ಯಾಸ ಆಯ್ತಲ್ಲ, ಒಬ್ಬರೇ ಹೋಗ್ರಿ, ಮತ್ತೆ ಇನ್ನೊಬ್ಬನ ಜೊತೆಗೆ ಇಟ್ಕೊಬೇಡ್ರಿ. ಮತ್ತೆ ಬೆಳಗ್ಗೆನೆ ಕಸ ಹಾಕಂತೀರ, ಬೆಳಗ್ಗೆ ಶುರು ಹಚ್ಕೊಂತೀರ, ಮನೆಗೆ ಬರೋಷ್ಟಿಗೆ ಬೇರೆನೇ ಆಗೋಗ್ಬಿಟ್ಟಿರ್ತಾರ. ಅತ್ತಿ ಹೋಗಿ ಮನೆಗೆ ಬರೋಷ್ಟಿಗೆ ಬೇರೆ ಆಗಿರ್ತಾರ, ಸೊಸಿ ಹೋಗಿ ಮನೆಗೆ ಬರೋಷ್ಟಿಗೆ ಬೇರೆ ಆಗಿರ್ತಾರ, ಗಂಡ ಹೋಗಿ ಬರೋಷ್ಟಿಗೆ, ಹೆಂಡತಿ ಹೋಗಿ ಬರೋಷ್ಟಿಗೆ. ವಾಕಿಂಗ್ ಹೋಗ್ಬೇಕಾ, ಸಿಂಗಲ್ ಪ್ರಕೃತಿ ಜೊತೆ ಎಂಜಾಯ್ ಮಾಡ್ಕೊಂತ. ಮತ್ತೆ ಅವ್ರು ಯಾರೊಬ್ರು ಬರ್ತಾರೆ, ಅವ್ರ ಪ್ರಾಬ್ಲಮ್ಸ್ ಹೇಳ್ತಾರೆ. ಯಾರ ಪ್ರಾಬ್ಲಮ್ಸ್ ಯಾರು ಸಾಲ್ವ್ ಮಾಡ್ತಾರೆ? ಮಾಡಕ್ಕಾಗ್ತತ? ಸೊ ನಾವು ಯಾರಾದ್ರೂ, ಈಗ ನಂದು ಶರೀರದಲ್ಲಿ ಪ್ರಾಬ್ಲಮ್ ಇತ್ತಂದ್ರೆ ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರೆ ನೀವೇನ್ ಮಾಡ್ತೀರಿ? ಏನು ನಾನು ಹೇಳ್ಕೋಬೇಕಾಗಿರೋದು ಯಾರ ಹತ್ರ? ಡಾಕ್ಟರ್ ಹತ್ರ, ಇಲ್ಲ ಯಾರಾದ್ರೂ ನ್ಯಾಚುರೋಪತಿನಾಗಿರೋರು, ಇಲ್ಲ ಆಯುರ್ವೇದಿಕ್ ಡಾಕ್ಟರ್ ಅಂತವ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಏನಾದ್ರು ಮಾಡ್ತಾರೆ. ನಾವೇನ್ ಮಾಡ್ತೀವಿ? ನಿಮ್ಮ ಹತ್ರ. ಸೊ ಸಿಟ್ಟು ಬಂತು, ಕೋಪ ಬಂತು, ಯಾರ ಹತ್ರ ಹೇಳ್ಕೊಬೇಕು? ಯಾರಾದ್ರೂ ಅದ್ರಾಗೆ ನಿಪುಣರು ಯಾರಿರ್ತಾರೋ ಅವ್ರ ಹತ್ರ ಹೇಳ್ಕೊಬೇಕು. ನಾವೇನ್ ಮಾಡ್ತೀವಿ, ಅಯ್ಯೋ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ಬಿಟ್ರೆ ಒಂಥರ ನಿರಾಳ ಆಗ್ತದೆ. ಏನ್ ನಿರಾಳ ಆಗಲ್ಲ, ಆ ಫ್ರೆಂಡ್ ಇನ್ನೊಬ್ರಿಗೆ ಹೇಳ್ಬಿಟ್ಟಿರ್ತಾರೆ ಆಲ್ರೆಡಿ. ಯಾರು ಕ್ಲೋಸ್ ಫ್ರೆಂಡ್ಸ್ ಇಲ್ಲ, ನೀವು ಪಕ್ಕ ಹೇಳ್ತೀನಿ, ಇವತ್ತಿನ ಫ್ರೆಂಡ್ ನಾಳೆ ಎನಿಮಿ ಪಕ್ಕ. ಯಾರು ನೀವು ಸ್ನೇಹಿತರು ಅಂತ ಅನ್ಕೊಂತೀರೋ ಅವರು ಶತ್ರುಗಳು ಆಗೇ ಆಗ್ತಾರೆ. ಯಾರು ಶತ್ರುಗಳು ಅನ್ಕೊಂತೀರೋ ಅವರು ಸ್ನೇಹಿತರು ಆಗೇ ಆಗ್ತಾರೆ. ಸೊ ಇದೆರಡರಿಂದ ಹೊರ ಬಂದ್ಬಿಡ್ರಿ. ಇವತ್ತು ಒಬ್ರ ಹತ್ರ ಹೇಳಿದ್ಕೊಳ್ಳೋ ನಿರಾಳ ಅನಿಸ್ತು, ಯಾರ ಹತ್ರ ಹೇಳ್ಕೋಬೇಕು? ಅದರಲ್ಲಿ ನಿಪುಣತೆ ತಗೊಂಡಿರೋರ್ನ. ಇವಾಗ ನಿಮಗೆ ಅಂದ್ರೆ ನಾವ್ ಹೆಂಗಿರ್ಬೇಕು, ಬ್ರಹ್ಮ ವಿಹಾರ ಅಂತ. ನೀವೆಲ್ಲರೂ ನನ್ನ ಮಾತು ಕೇಳ್ರಿ ಅಂದ್ರೆ ಬೆಳಗ್ಗೆ KDPP ಕ್ಲಾಸ್ ಅಟೆಂಡ್ ಮಾಡ್ರಿ. ಬೆಳಗ್ಗೆ 5 ಗಂಟೆಗೆ ಆನ್ಲೈನ್. ಕಾವ್ಯ ಮೇಡಮ್ ಹತ್ರ ಲಿಂಕ್ ಇರ್ತತೆ, ಎಲ್ಲ ಸುಧಾಮಣಿ ಮೇಡಮ್ ಅವ್ರ ಹತ್ರ ಲಿಂಕ್ ಐತೆ, ಅಲ್ಲಿ ಅಟೆಂಡ್ ಆಗ್ರಿ. ತುಂಬಾ ಅದ್ಭುತವಾಗಿರ್ತದೆ ಕ್ಲಾಸ್. ಬ್ರಹ್ಮ ವಿಹಾರದ ಬಗ್ಗೆ ಬಂತು. ಅದ್ರಲ್ಲಿ ಬಂದಿದ್ದು ಉಪೇಕ್ಷ. ತಿತಿಕ್ಷ ಬೇರೆ, ಉಪೇಕ್ಷ ಬೇರೆ. ಉಪೇಕ್ಷ ಅಂದ್ರೆ ಏನು? ಬುದ್ಧ ಭಗವಾನ್ರು ಒಂದ್ ಕಡೆ ಎಲ್ಲಿಗೆ ಹೋಗ್ತಾರೆ, ಒಂದು ಭಿಕ್ಷೆ ಬೇಡಕ್ ಹೋಗ್ತಾರೆ. ಉಪೇಕ್ಷ ಅಂದ್ರೆ ತಿರಸ್ಕಾರ ಮಾಡೋದು. ಏನಾಯ್ತು, ಆತ ಭಿಕ್ಷೆ ಕೊಡ್ತಾನೆ, ಅದ್ರ ಜೊತೆ ಸಿಕ್ಕಾಪಟ್ಟೆ ಬೈತಾನೆ, ನೀನು ಅಷ್ಟು ಹಂಗಿದಿ ಹಿಂಗಿದ್ದಿ, ದುಡ್ಕೊಂಡು ತಿನ್ನಕ್ಕೇನು ಎಲ್ಲ ಬೈತಾನೆ. ಆ ಕೊಟ್ಟಿದ್ನ ಹಾಕಣಿನ ವಾಪಸ್ ಕೊಡ್ತಾರೆ. ಅವಾಗ ಏನಂತಾರೆ ಬುದ್ಧ ಭಗವಾನ್ರು, ನಿಂದ ನೀನು ವಾಪಸ್ ಕೊಟ್ಟೆ, ಅದು ಇವಾಗ ಯಾರ್ದು ಅಂತ? ನಂದು. ಸೊ ನೀನ್ ಬೈದಿದ್ದು ಕೂಡ ನಾನು ತಗೊಂಡಿಲ್ಲ, ನಿಂದ ನೀವು ವಾಪಸ್ ಕೊಟ್ಟೆ. ಸೊ ಈ ಉಪೇಕ್ಷ. ಯಾಕಂದ್ರೆ 4 ಇದಾವೆ ಬ್ರಹ್ಮ ವಿಹಾರಗಳು. ಫಸ್ಟ್ ಮೈತ್ರಿ, ಕರುಣ, ಮುದಿತ, ಉಪೇಕ್ಷ. ಸೊ ಇವೆಲ್ಲಾನು ಎದುರು ಪ್ರಭಾವ. ನಾನು ಮಾಡಕ್ಕಾಗಲ್ಲ ಇವನು. ನಾವು ಧ್ಯಾನಸ್ಥರಾದ್ರೆ, ಚೆನ್ನಾಗಿ ಸ್ವಾಧ್ಯಾಯ ಮಾಡ್ಕೊಂಡ್ರೆ, ಚೆನ್ನಾಗಿ ನನ್ನಲ್ಲಿ ಧ್ಯಾನಸ್ಥರಾಗಿ ಶಕ್ತಿ ನನ್ನಲ್ಲಿ ಚೆನ್ನಾಗಿತ್ತು ಅಂದ್ರೆ ಇವು ಪರಿಣಾಮಗಳು ಇವು. ನಾನಾಗಿ ನಾನು ಒಳಗಡೆ ಸ್ವೀಕಾರ ಮಾಡ್ಕೊಂಡು ಮೇಲ್ನೋಟಕ್ಕೆ ನಾನು ಏನ್ ತಗೊಂಡಿಲ್ಲ ಒಳಗಡೆ ಕುದಿತಾ ಇರ್ತದೆ. ಸೊ ದೆನ್ ನಾನು ಹಾಳಾಗ್ತೀನಿ. ಸೊ ದ ಹೋಲ್ ಕರ್ಮ ಥಿಯರಿ ಏನಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ಎನರ್ಜಿ. ನಾನು ಏನ್ ಮಾಡಿದ್ರೆ ಏನಾಗ್ತತೆ, ನನಗೆ ಫಲ ಬೇಡ, ಬಟ್ ಅಟ್ಲೀಸ್ಟ್ ನನ್ನ ಒಳಗಡೆ ಶುಡ್ ಥಿಂಕ್. ಸೈಕಾಲಜಿಕಲಿ ನಾನು ಏನು ಆಲೋಚನೆ ಮಾಡಿದ್ರೆ ಎಂಡ್ ಅಪ್ ಸೇಮ್ ಎಲ್ಲ ತಿರ್ಗಡೆ ಮತ್ತೆ ಅಲ್ಲೇ ಬಿಡ್ತೀನಿ. ಯಾಕಂದ್ರೆ ಯಾವ ಮನಸ್ಥಿತಿಯಿಂದ ನನ್ನಲ್ಲಿ ಆ ಒಂದು ಅನಾರೋಗ್ಯ ಸೃಷ್ಟಿಯಾಗಿರ್ತದೋ ಅದೇ ಮನಸ್ಸಿಂದ ಆರೋಗ್ಯ ಹೆಂಗೆ ಪಡ್ಕೊಳಕ್ ಸಾಧ್ಯ? ಯು ಶುಡ್ ಕಾಮ್ ಇಟ್. ಸೊ ದ ಹೋಲ್ ನೀವೆಲ್ಲನೂ ಹೆಂಗ್ ಥಿಂಕ್ ಮಾಡ್ಬೇಕಂದ್ರೆ ಯು ಶುಡ್ ಥಿಂಕ್ ಎನರ್ಜೆಟಿಕಲಿ. ಅವು ನಾನು ತಲೆಯಿಂದ ಯೋಚನೆ ಮಾಡಿ ಏನು ಸಾಲ್ವ್ ಮಾಡೋಕ್ಕಾಗಲ್ಲ.
ಸೊ ಇದು ನಾನು ತಗೊಂಡ್ರೆ ನನಗೆ ಇಷ್ಟೆಲ್ಲ ಆಗ್ತದೆ, ತಗೊಂಡೋದ್ ಬಿಡು. ಅವ್ರಂಗೆ ಈ ಕೆನಾಟ್ ಚೇಂಜ್. ನಾನು ಕಾವ್ಯ ಮೇಡಮ್ನ ಚೇಂಜ್ ಮಾಡೋಕ್ಕಾಗಲ್ಲ, ಇಲ್ಲ ಸುಧಾಮಣಿ ಮೇಡಮ್ನ ಚೇಂಜ್ ಮಾಡೋಕ್ಕಾಗಲ್ಲ, ಅವ್ರು ನನ್ನನ್ನು ಚೇಂಜ್ ಮಾಡೋಕ್ಕಾಗಲ್ಲ, ನಾನು ನನ್ನ ಹೆಂಡತಿನನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಓನ್ಲಿ ವಾಟ್ ಈಸ್ ದಟ್ ಐ ಕ್ಯಾನ್ ಹ್ಯಾವ್. ಈ ಮೂರು ಬರ್ತವೆ. ನಾವು ಧ್ಯಾನ ಮಾಡಿದ್ರೆ ಮೈತ್ರಿ ಭಾವ ಬರ್ತದೆ, ಮುದಿತ ಬರ್ತದೆ, ಕರುಣೆ ಬರ್ತದೆ, ಉಪೇಕ್ಷೆ ಬರ್ತದೆ. ಹ್ಯಾವಿಂಗ್ ದಿಸ್ ಫೋರ್ ಇಸ್ ಕರ್ಮ ಥಿಯರಿ. ಸೊ ಥಿಂಕ್ ಎನರ್ಜೆಟಿಕಲಿ. ಅದು ತಗೊಂಡ್ರೆ ನನಗೆ ಸ್ಟ್ರೆಸ್ ಬಂತು, ಬಿಟ್ಟಾಕ್ರಿ, ಇಮಿಡಿಯೇಟ್ ಬಿಟ್ಟಾಕ್ರಿ. ನೀವು ದಿನ ನಾವು ಧ್ಯಾನಸ್ಥರಾದ್ರೆ ಬಿಟ್ಟಾಕೋದು ನಮಗೆ ಗೊತ್ತಾಗ್ತದೆ. ಸೊ ತ್ಯಾಗ ಅಂತಂದ್ರೆ ಬಿಟ್ಟಾಕೋದಲ್ಲ, ತ್ಯಾಗ ಮಾಡಿದ್ವಿ ಅಂದ್ರೆ ಬಿಟ್ಟಾಕೋದಲ್ಲ. ಕರ್ಮದಲ್ಲಿ ತ್ಯಾಗ ಅಂದ್ರೆ ಏನು? ಐ ಆಮ್ ನಾಟ್ ಗೆಟಿಂಗ್ ಕಂಟ್ರೋಲ್ಡ್ ಬೈ ದಾಟ್. ಇನ್ನೊಬ್ರು ಬೈದಿರೋದ್ರಿಂದ ಅದು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಒಂದು ವಸ್ತು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಐ ಆಮ್ ಕಂಟ್ರೋಲಿಂಗ್ ಇಟ್. ಇದು ತ್ಯಾಗ. ಯು ಆರ್ ಆಲ್ ನಾಟ್ ಕಂಟ್ರೋಲಿಂಗ್ ಮೀ, ಐ ಆಮ್ ನಾಟ್ ಕಂಟ್ರೋಲಿಂಗ್ ಎನಿಬಡಿ. ಇದು ತ್ಯಾಗ. ಸೊ ಒಂದು ಕಾರು, ಅದ್ರ ಮೇಲೆ ವ್ಯಾಮೋಹ, ದೆನ್ ಇಟ್ ಈಸ್ ಕಂಟ್ರೋಲಿಂಗ್ ಮೀ. ಸೊ ದ ಹೋಲ್ ತ್ಯಾಗ ಕಾನ್ಸೆಪ್ಟ್ ಏನು ಅಂತ, ತ್ಯಾಗ ಅಂದ್ರೆ ಬಿಟ್ಟು ಬರೋದಲ್ಲ, ದಟ್ ಈಸ್ ನಾಟ್ ಕಂಟ್ರೋಲಿಂಗ್. ಈಗ ನಾನು ಬಿಟ್ಟು ಬರ್ತೀನಿ, ಆದ್ರೆ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಯಾರನ್ನೋ ಒಬ್ಬನ ಪ್ರೀತಿಸಿದ್ದೆ, ಯಾರನ್ನೋ ಮದುವೆ ಆದೆ, ಪ್ರೀತಿಸಿದ್ರವ್ರು ಕಂಟ್ರೋಲ್ ಮಾಡ್ತಾನೆ ಇರ್ತಾರೆ. ದಿಸ್ ಇಸ್ ಫ್ಯಾಕ್ಟ್ ಅಂಡ್ ದಿಸ್ ಇಸ್ ಟ್ರೂತ್. ಬಹಳ ದಿನ ಬೇಕು. ಸೊ ತ್ಯಾಗ ಅಂದ್ರೆ ವೇರ್ ದ ಅದರ್ ಈಸ್ ನಾಟ್ ಕಂಟ್ರೋಲಿಂಗ್. ತ್ಯಾಗ ಅಂದ್ರೆ ಏನು? ವೇರ್ ದ ಅದರ್ ಈಸ್ ಡೆಡ್. ಇನ್ನೊಬ್ರು ನನ್ನ ಒಳಗಡೆ ಇಲ್ಲ, ಅವ್ರು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊ ದಿಸ್ ಈಸ್ ಪಾರ್ಟ್ ಆಫ್ ಎನರ್ಜಿ, ಥಿಂಕಿಂಗ್ ಎನರ್ಜಿಟಿಕಲಿ. ಯಾವ ವಸ್ತು ನನ್ನನ್ನು ಕಂಟ್ರೋಲ್ ಮಾಡಬಾರ್ದು. ಇವತ್ತು ನಾನು ಕುರ್ತಾ ಹಾಕೊಂಬಂದಿನಿ, ಇದಕ್ಕೇನಾಯ್ತು, ಅಯ್ಯೋ ಇದಕ್ಕೆ ಹಿಂಗಾಗ್ಬಿಡ್ತು. ನಾನಾಗಿ ಬೇಕಂತ ಮಾಡ್ಕೊಳಕ್ ಹೋಗಿಲ್ಲ, ಇಟ್ ಹ್ಯಾಪನ್. ಸೊ ನಥಿಂಗ್ ಶುಡ್ ಕಂಟ್ರೋಲ್. ಎರಡು, ಈಗ ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಪ್ರಶ್ನೆ ಆಗ್ತಾನೆ, ಮನಸ್ಸನ್ನು ಹೆಂಗಪ್ಪ ನಿಗ್ರಹಣೆ ಮಾಡೋದು ಅಂತ. ಸೊ ಕೃಷ್ಣ ಪರಮಾತ್ಮ ಏನ್ ಹೇಳಿದ್ರು? ಅಭ್ಯಾಸೇನ ವೈರಾಗ್ಯನ ತನ್ನಿರೋಧ. ಅಭ್ಯಾಸ ಮತ್ತು ವೈರಾಗ್ಯ. ಸೊ ಅದನ್ನ ಪತ್ರಿ ಸರ್ ನಮಗೆ ಏನ್ ತಿಳಿಸ್ಕೊಟ್ರು ಅಂದ್ರೆ, ಅವತ್ತು ನಾನು ಹೇಳ್ತಿರೋದು 20 ವರ್ಷದ ಕೆಳಗಡೆ, ಅಭ್ಯಾಸ ಅಂದ್ರೆ ಶ್ವಾಸದ ಕಡೆ ಗಮನ, ವೈರಾಗ್ಯ ಅಂದ್ರೆ ಕಣ್ಣು ಮುಚ್ಕೊಳ್ಳೋದು. ಸೊ ಗೆಟಿಂಗ್ ಡಿಟ್ಯಾಚ್ಡ್. ನಾನು ಕಣ್ಣು ಮುಚ್ಕೊಂಡ್ರೆ ಅಲ್ಲಿ ನಾನು ಇಲ್ಲಲ್ಲ ನಾನು. ಸೊ ಇದು ಸಿಂಪಲ್ ಆಗಿ ಸರ್ ಇದು. ಅಭ್ಯಾಸ ಅಂದ್ರೆ ಶ್ವಾಸದ ಕಡೆ ಗಮನ, ವೈರಾಗ್ಯ ಅಂದ್ರೆ ಕಣ್ಣು ಮುಚ್ಕೊಳ್ಳೋದು. ಸೊ ವೈರಾಗ್ಯ ಬಂತ, ಅಭ್ಯಾಸ ಶುರುವಾಯಿತು. ಸೊ ಆ 1 hour, ಸೊ ನಾವು 3 hours ಕುತ್ಕೊಂತೀವಿ ಅಂದ್ರೆ 3 hours ವಿರಾಗವಾಗಿದ್ದೀವಿ. ಅಂದ್ರೆ ರಾಗ ಅಂದ್ರೆ ಏನು? ದ ವೇ. ಈಗ ಮೆಟೀರಿಯಲಿಸಮ್, ಪ್ರಾಪಂಚಿಕತೆ ಅಂದ್ರೆ ನನ್ನ ಬಂಗ್ಲೆ ಐತೆ, ಕಾರ್ ಐತೆ, ಆಮೇಲೆ ಏರೋಪ್ಲೇನ್ ಐತೋ ಏನಾಯ್ತೋ ಅದಲ್ಲ. ದ ವೇ ಐ ಆಮ್ ಅಟ್ಯಾಚ್ ಟು ಇಟ್. ನಾನು ನನ್ನ ಕಾರಿಗೆ ಯಾವ ರೀತಿ ಅಟ್ಯಾಚ್ ಆಗಿನಿ, ದಟ್ ಈಸ್ ಮೆಟೀರಿಯಲಿಸಮ್. ಅದು ಪ್ರಾಪಂಚಿಕತೆ. ಎಷ್ಟೊಂದು ಜನದ ಹತ್ರ ಎಷ್ಟೊಂದು ಇರ್ತಾರೆ, ಅವ್ರು ಅದಕ್ಕೆ ಡಿಟ್ಯಾಚ್ಡ್ ಆಗಿರ್ತಾರೆ. ಸೊ ಅದು ವಿರಾಗ. ಹಂಗಂದ್ರೆ ಅದು ಬೇಡ ಅಂತಲ್ಲ, ಬಂತ ಸರಿ, ಇಲ್ಲ ನೋ ಇಶ್ಯೂ. ಸುಧಾಮಣಿಯವ್ರು ನನ್ನ ಅಲ್ಲಿಂದ ಕರ್ಕೊಂಬೋದು, ಇಲ್ಲ ನಾನು ಆಟೋದ ಬರ್ತಿದ್ದೆ. ನಾನೇನು ಕಾವ್ಯ ಮೇಡಮ್ ಇಲ್ಲ ಮೇಡಮ್ ನಾನು ಬರ್ತೀನಿ, ನನಗೆ ಅಲ್ಲಿಂದ ಇಲ್ಲಿ ಕಾರ್ನ ಕರ್ಕೊಂಡ್ಬರ್ಬೇಕಂದ್ರೆ ದೆನ್ ಐ ಆಮ್ ಅಟ್ಯಾಚ್ಡ್. ಆಮೇಲೆ ಕಾವ್ಯ ಮೇಡಮ್ ಅನ್ಕೊಂತಾರೆ, ಎಂಥವ್ರನ್ನ ಕರೆದ್ಬಿಟ್ಟು ನಾನು ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಯಾರಿಗೂ ಸಜೆಸ್ಟ್ ಮಾಡೋದು, ಯಾರಿಗೂ ಬೇಡ ಇವರು ಅಂತ. ದೊಡ್ಡ ನಮಸ್ಕಾರ ಇವರಿಗೆ. ಈಗಲೇ ಗೊತ್ತಾಗ್ಬಿಡ್ತು, ಸರ್ ಅದು ಬದಲಿ ಮಾಡ್ಕೊಂಡೋಗ್ಲಿ ಸರ್, ಏನೋ ಕರ್ಮ. ಸೊ ದಿಸ್ ಈಸ್ ಕರ್ಮ ಅಂತ ಎದಕ್ ಬರ್ತದೆ ಹೇಳ್ರಿ? ಬಿಕಾಸ್ ಎನರ್ಜಿಟಿಕಲಿ ಐ ಆಮ್ ಲೋ. ಮೊದಲು ಬಿಡುಗಡೆ ಬೇಕು. ಸೊ ಬಿಡುಗಡೆ ಎಲ್ಲಿಂದ ಬೇಕು? ಇಲ್ಲಿಂದ ಬೇಕು. ಶಾರೀರಿಕವಾಗಿ ಬಹಳ ಜಲ್ದಿ ಬಿಡುಗಡೆ ಆಗ್ತೀವಿ, ಬಟ್ ಮಾನಸಿಕವಾಗಿ, ಸೊ ಸೈಕಲಾಜಿಕಲಿ ಆಗಲ್ಲ. ಸೊ ಯು ಥಿಂಕ್ ಎನರ್ಜಿಟಿಕಲಿ, ದಟ್ ಈಸ್ ಕರ್ಮ. ಶಕ್ತಿನ ಬೇಸ್ ಇಟ್ಕೊಳ್ರಿ. ಶಕ್ತಿ ಕಳ್ಕೊಂತ ಇದೀವ, ಅದ್ರಿಂದ ದೂರ ಆಗ್ರಿ. ಶಕ್ತಿ ಪಡ್ಕೊಂತ ಇದೀವ, ಅದರಲ್ಲಿ ಇರ್ರಿ, ಅದ್ರಲ್ಲಿ ಜೀವಿಸ್ರಿ. ಬಿಕಾಸ್ ದ ಹೋಲ್ ಅಂದ್ರೆ ಇಡೀ ವಿಶ್ವ ಇಟ್ ಈಸ್ ಸೆಲೆಬ್ರೇಟಿಂಗ್. ನಾವೊಬ್ರೆ ಒದ್ದಾಡ್ತಾ ಇರೋದು, ನಾವೊಬ್ರೆ ಅನ್ಕೊಂತ ಇರೋದು. ಏನ್ ಗಿಡ ಯಾವತ್ತಾದ್ರೂ ಅನ್ಕೊಂಡತ್ತ ನಾವು ನೀರ್ ಹಾಕಿಲ್ಲ, ಈ ಮನುಷ್ಯ ಇಲ್ಲ ನಮ್ಮ ಮನೆ ಮುಂದೆ ಗಿಡ ಇರ್ತದೆ, ನಾವು ನೀರ್ ಹಾಕಿರಲ್ಲ. ಗಿಡ ಯಾವತ್ತಾದ್ರೂ ನಮಗೇನಾದ್ರು ಆಕ್ಷೇಪಣೆ ಮಾಡತ್ತ ನೀರ್ ಹಾಕಿಲ್ಲ ಅಂತ? ಅದು ಹೂವು ಕೊಡೋದು ಕೊಟ್ಟೆ ಕೊಡ್ತತ. ಸೊ ನಾವು ನೀರ್ ಹಾಕಿಲ್ಲ ಅಂದ್ರೆ ನಿಧಾನಕ್ಕೆ ಒಣಗೋಗ್ತದೆ, ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಆದ್ರೆ ಒಂದ್ಸಲ ಅದು ಬೇರೆ ಊರ್ತು ಭೂಮಿವರೆಗೂ ಅಂದ್ರೆ ನಾನು ನೀರ್ ಹಾಕದೇ ಬೇಡ, ಹೆಮ್ಮರವಾಗಿ ಬೆಳೀತದೆ, ಹಂಗೆ ಹಣ್ಣು ಕೊಡ್ತದೆ, ಸೀಸನ್ ಹಣ್ಣು ಕೊಡ್ತದೆ. ದಟ್ ಈಸ್ ಕನ್ ಬಿಕಾಸ್ ಇಟ್ ಈಸ್ ಫ್ಲವರಿಂಗ್. ಸೊ ನೇಚರ್ ಅಂದ್ರೆ ಏನ್ ಹೇಳ್ರಿ? ವಾಟ್ ಯು ಮೀನ್ ಬೈ ನೇಚರ್?
ಪ್ರಕೃತಿ, ನೇಚರ್, ಇಂಗ್ಲಿಷ್ ವರ್ಡ್ ನೇಚರ್ ಏನ್ ಹೇಳ್ರಿ? ದಟ್ ವಿಚ್ ನರ್ಚರ್ಸ್ ಈಸ್ ನೇಚರ್. ಯಾವುದು ಪೋಷಿಸುತ್ತೋ ಅದು ನೇಚರ್. ಸೊ ಪ್ರಕೃತಿ ನಿತ್ಯವಾಗಿ ಹಬ್ಬ ವಾತಾವರಣದಾಗೈತೆ. ಸೊ ನಿನ್ನ ಗಾಳಿ ಇವತ್ತಿಲ್ಲಲ್ಲ, ನಿನ್ನ ಗಿಡ ಇವತ್ತಿಲ್ಲ, ನಿನ್ನ ಎಲೆಗಳು ಇವತ್ತಿಲ್ಲ, ನಾವ್ಯಾಕೆ ನಿನ್ನೆ ಇದ್ದೀವಿ ಹೇಳ್ರಿ? ನಿನ್ನ ಗಿಡದ ಪರಿಮಳ, ನಿನ್ನ ಹೂವಿನ ಪರಿಮಳ ಇವತ್ತಾಯ್ತಾ? ಅದು ಬೇರೆ ಹೂವೇ, ಬೇರೆ ಪರಿಮಳನೇ. ಅದಕ್ಕೆ ಮೈಂಡ್ ಐತೆ, ಪ್ರೆಸೆಂಟ್ ಮೂಮೆಂಟ್ ಇರ್ತದೆ. ನಮಗೂ ಮೈಂಡ್ ಐತೆ, ಹಿಂದಕ್ಕೆ ಮುಂದಕ್ಕೆ ಓಡಾಡ್ತಿದ್ವಿ, ಪ್ರೆಸೆಂಟ್ ಅಲ್ಲಿ ಇರಲ್ಲ. ಮೈಂಡ್ ಐತೆ, ಅದಕ್ಕೂ ಮೈಂಡ್ ಐತೆ. ಸೊ ದಿಸ್ ಇಸ್ ಅಂದ್ರೆ ನಾವು ಸೈಕಲಾಜಿಕಲಿ ಥಿಂಕ್ ಮಾಡ್ತೀವಿ, ಯಾಕಂದ್ರೆ ನಮಗೆ ಅದು ಅಭ್ಯಾಸ. ಸೊ ಯಾರಾದ್ರೂ ಬೈದ್ರು ಟೈಮಿಗೆ ಕಾಯ್ತಾ ಇರ್ತೀವಿ, ಟೈಮ್ ಸಿಗ್ಬೇಕಿತ್ತು ಮಾಡ್ತೀವಿ, ಟೈಮ್ ಸಿಗ್ಬೇಕು. ಸೊ ಎಲ್ಲಿ ಕಂಡಾಗೆಲ್ಲ ಇನ್ನ ಟೈಮ್ ಸಿಕ್ಕಿಲ್ಲ. ಟೈಮ್ ಸಿಕ್ತಾ ಅಲ್ಲಿ ಅಷ್ಟು ಹೇಳದ್ ಬೇಕಾಗೆಲ್ಲ ಒದ್ರಾಡ್ ಬಂದ್ಬಿಡ್ತೀವಿ. ಅವ ನಮ್ಮನ್ನ ನಾವೇನ್ ಮಾಡ್ಕೊಂತೀವಿ? ಪತನ. ಸೊ ಅದಕ್ಕೆ ಎನರ್ಜೆಟಿಕಲಿ ಅವ್ರು ಹೇಳಿದ್ದು ನನ್ನ ಎನರ್ಜಿ ಕಡಿಮೆ ಮಾಡ್ತದ ಬಿಟ್ಟಾಕ್ರಿ. ಬಿಕಾಸ್ ದ ಹೋಲ್ ಕಾಸ್ಮೋಸ್ ಇಸ್ ಸೆಲೆಬ್ರೇಷನ್, ಉತ್ಸವ. ಪ್ರಕೃತಿ ಉತ್ಸವದಲ್ಲಿರ್ತದೆ, ನಾವು ಉತ್ಸವದಲ್ಲಿರ್ಬೇಕು. ಉತ್ಸವ ಅಂದ್ರೇನು? ಈ ಕ್ಷಣಕ್ಕೆ ಜೀವಿಸೋದು. ಸೊ ಅದು ನಾನು ಹೇಳ್ತಾ ಇರೋದು. ಸೊ ಈ ಭಾವ, ಸೊ ದಿಸ್ ಇಸ್ ಥಿಂಕಿಂಗ್ ಎನರ್ಜೆಟಿಕಲಿ. ಎಂಜಾಯ್ ಅಂತಂದ್ರೆ ನನಗೆ ಎಷ್ಟು ಬೇಕದು ಅರ್ಹತೆ ಬೇಕು ಎಂಜಾಯ್ ಮಾಡೋದಕ್ಕೆ. ಪತ್ರಿ ಸರ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ರು ಎಲ್ಲವೂ. ಆಮೇಲೆ ಹೋಗ್ಬರ್ರಿ, ಕಾರಣ ತಿಳ್ಕೊಳ್ರಿ. ಇಫ್ ಇಟ್ ಈಸ್ ಪಾಸಿಬಲ್ ಥ್ರೂ ರೆಸ್ಟ್ ತಗೊಂಡು ಕ್ಲಿಯರ್ ಮಾಡ್ಕೊಳ್ರಿ, ಥ್ರೂ ಮೆಡಿಟೇಷನ್ ಕ್ಲಿಯರ್ ಮಾಡ್ಕೊಳ್ರಿ. ಹಠ ಹಿಡಿಬೇಡ್ರಿ, ನಾನು ಧ್ಯಾನದಿಂದನೇ ಕ್ಲಿಯರ್ ಮಾಡ್ತೀನಿ, ಬೇಡ. ನಾವು ಆ ಮಟ್ಟದಲ್ಲಿಲ್ಲ. ಆಸ್ಪತ್ರೆಗೆ ಹೋಗ್ರಿ, ನೋಡ್ಕೊಳ್ರಿ. ಪತ್ರಿ ಸರ್ ಹೇಳಿದಾರೆ, ನೋ ಡಾಕ್ಟರ್ ನೋ ಮೆಡಿಸಿನ್. ಅದ್ಭುತ, ಬಟ್ ಅದಕ್ಕೆ ತಯಾರಿ ಬೇಕು. ನಾವು ಅಟ್ಟಹಾಸದಲ್ಲಿ ನಾನು ಹೋಗಲ್ಲ, ನಾನು ಕುಂತ್ಕೊಳ್ಳಲ್ಲ. ಸೊ ಹಂಗೆ ಹೇಳ್ತೀನಿ ಅಂದ್ರೆ ಇಡೀ ದಿನ ಧ್ಯಾನಸ್ಥರ ಕೂತ್ಕೊಳ್ರಿ, ಧ್ಯಾನಸ್ಥರ ಆಗ್ರಿ. ಅದಿಲ್ದಂಗೆ ನಾನು ಬರೀ ಸರ್ ಹೇಳರೆ ಮಾಡ್ತೀನಿ, ನೋ, ನಾಟ್ ಅಗ್ರಿಯಬಲ್. ಸೊ ನಮಗೆ ನಾವು ಕೂಡ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಸೊ ಎನರ್ಜೆಟಿಕಲಿ ಥಿಂಕ್ ಮಾಡೋದು ಏನು ಅಂತ ಪತ್ರಿ ಸರ್ ಯಾವ ರೀತಿ ನಮ್ಮನ್ನ ಎನರ್ಜೆಟಿಕಲಿ ಥಿಂಕ್ ಮಾಡಿಸ್ತಿದ್ರು ಅಂತ. ಸೊ ದಿಸ್ ಇಸ್, ಯಾಕಂದ್ರೆ ಇಡೀ ಪ್ರಕೃತಿ ಸೆಲೆಬ್ರೇಟಿಂಗ್. ಸೊ ನಿಮಗೆ ಇನ್ನ ಆಳವಾದ ಸೈನ್ಸ್ ಹೇಳ್ತೀನಿ, ಸ್ವಲ್ಪ ಚೆನ್ನಾಗಿ ಗ್ರಹಿಸ್ರಿ. ಸೊ ಇವತ್ತು ನಮ್ಗೆ ಏನೇನು ಅಂಗಾಂಗಗಳು ನಮ್ಮಲ್ಲಿ ಪಡ್ಕೊಂಡಿದೀವಲ್ಲ, ದಿಸ್ ಆರ್ ಆಲ್ ಬಿಕಾಸ್ ಆಫ್ ಆಲ್ ದಿಸ್ ವೈರಸ್. ಆ ವೈರಸ್ಗಳು ಬಂದು ನಮ್ಮಲ್ಲಿ ಇಮ್ಯುನಿಟಿ ಬೆಳೀತಾ ಬೆಳೀತಾ ಅಂಗಗಳು ಸೃಷ್ಟಿಯಾಗಿರೋದು. ಎಷ್ಟು ಜನ್ಮಾಂತರದಿಂದ ಎಷ್ಟೆಷ್ಟು ವೈರಸ್ ಯಾವ್ಯಾವ ರೀತಿ ಅಂಗಾಂಗಗಳನ್ನ ಸೃಷ್ಟಿ ಮಾಡ್ಕೊಂತ ಬಂದತ್ತೆ. ಈ ಕೋವಿಡ್ ವೈರಸ್ ನಮ್ಮಲ್ಲಿ ಇನ್ನೊಂದು ಮ್ಯೂಟೆಂಟ್ ತಗೊಂಬಂತು, ಒಳಗಡೆ ಆ ಇಮ್ಯುನಿಟಿ ಮ್ಯೂಟೆಂಟ್ ತಗೊಂಬಂತು. ಸೊ ಅಂಗಾಂಗಗಳು ಮುಂಚೆ ಬೇರೆ ಇದ್ವಿ, ಮುಂಚೆ ಮಾನವ ಹೆಂಗಿದ್ದೆ, ಈಗ ನಾವ್ ಹೆಂಗಿದ್ವಿ, ಮುಂದೆ ಏನಾಗ್ಬೋದು. ಸೊ ಎವ್ರಿ ವೈರಸ್ ಹ್ಯಾಸ್ ಕ್ರಿಯೇಟೆಡ್ ಹ್ಯೂಮನ್. ಯಾಕಂದ್ರೆ ಹಂಗ ವೈರಸ್ಗಳು ಬಂದು ನಮ್ಮಲ್ಲಿ ಆ ರೋಗ ನಿರೋಧಕ ಶಕ್ತಿ ಬೆಳೀತಾ ಹೋಯ್ತು. ಕಣ್ಣು ಮುಂಚೆ ಹೆಂಗಿದ್ವು, ಆದಿಮಾನವರು ನೋಡಿದ ಚಿತ್ರ ಇಷ್ಟು ತಪ್ಪ ಇದು, ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇತ್ತು. ಬಿಕಾಸ್ ಕಂಟಿನ್ಯೂಸ್. ಅಂದ್ರೆ ಇವತ್ತು ನಾನು ಇಲ್ಲಿ ಇದ್ದೀನಿ ಅಂದ್ರೆ ಐ ಆಮ್ ಕ್ಯಾರಿಂಗ್ ದ ಹೋಲ್ ಜೀನ್ಸ್ ಆಫ್ ಎಲ್ಲಿವರೆಗೂ ಡೈನೋಸರಸ್ ವಂಶವಾಹಿನಿ ಎಲ್ಲಿವರೆಗೂ ಐತೆ, ಡೈನೋಸರಸ್ ವರೆಗೆ ಐತೆ. ಪ್ರತಿಯೊಂದು ಅಂಗಗಳು ಸುಮ್ಮನೆ ರೆಡಿ ಆಗಿಲ್ಲ. ಸೊ ಅದ್ಭುತವಾದ ಶರೀರ ಐತೆ, ಅತ್ಯದ್ಭುತವಾದ ಮನಸ್ಸು ಐತೆ. ಯಾವ್ದ್ರಲ್ಲೋ ಇಟ್ಟು ಅವ್ರ ಹಿಂಗಂದ್ರು ಇವ್ರ ಹಿಂಗಂದ್ರು, ನನ್ನ ಹತ್ರ ಅದಿಲ್ಲ ಇದಿಲ್ಲ, ಯಾಕಿಲ್ಲ ಅಂತ ಅನ್ಕೊಂತಿದ್ರೆ. ಮೇಡಮ್ ನಿನ್ನೆ ಒಂದು ಕಣ್ಣು ಕೊಡ್ತೀರಾ ಮೇಡಮ್, 50 ಲಕ್ಷ ಇವಾಗ ಸ್ಪಾಟ್ನ ಚೆಕ್ ಕೊಡ್ತೀರಾ? ಒಂದೇ ಕಿಡ್ನಿ ಕೊಡ್ರಿ, 2 ಇದಾವೆ ಮೇಡಮ್, ಕೊಡ್ತೀರಾ? ಅದಕ್ಕೂ 50 ಲಕ್ಷ. ಅಂದ್ರೆ ನಾನು ಅದಕ್ಕೆ ಕೇಳ್ತಿರೋದು. ಸೊ ಬೆಲೆ ಕಟ್ಟಕ್ ಆಗ್ಲಾರ್ದು ನಮ್ಮಲ್ಲ ಐತೆ. ಸೊ ಬೆಲೆ ಕಟ್ಟಕ್ ಆಗ್ಲಾರ್ದು ಅಂದ್ರೆ ಅದು ಎಷ್ಟು ಶಕ್ತಿ ಇರ್ತದೆ ಹೇಳ್ರಿ. ಸೊ ಈ ಒಂದೊಂದು ಅಂಗ ಬರೀ ಒಂದು ಲೀವರ್ ಆಗ್ಬೇಕಂದ್ರೆ ಇಟ್ ಹ್ಯಾಸ್ ಗಾನ್, ಅದರದೇ ಆದ ಒಂದು ವೈಶಿಷ್ಟ್ಯವಾದ ಪ್ರಯಾಣ ನಡೆದತ್ತೆ. ಒಂದು ಹೃದಯ ಆಗ್ಬೇಕಂದ್ರೆ ಅದರದೇ ಆದ ಪ್ರಯಾಣ ನಡೆದತ್ತೆ. ಒಂದು ಈ ಕಣ್ಣುಗಳು, ಈ ಚಕ್ಷುಗಳು ಆಗ್ಬೇಕು, ಈ ಚರ್ಮ ಚಕ್ಷು, ಅದ್ರ ಹಿಂದೆಗಡೆ ಎಷ್ಟೆಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ ನಡೆದತ್ತೆ. ಈ ಕಣ್ಣುಗಳು ಒನ್ ಟೈಮ್ನಾಗ ಡೈನೋಸರ್ ಕಣ್ಣಾಗಿದ್ವು. ವಿ ಕ್ಯಾರಿ ಜೆನೆಟಿಕಲಿ ವಂಶವಾಹಿನಿ. ಅದಕ್ಕೆ ಮನೆಯಲ್ಲೆಲ್ಲ ಯಾರಿರ್ತಾರೆ? ಕುಲ ದೇವತೆಗಳು. ಸೊ ಕುಲ ಅಂದ್ರೇನು? ನಮ್ಮ ವಂಶವಾಹಿನಿ, ಮೈ DNA, ಮೈ ಕ್ರೋಮೋಸೋಮ್ಸ್. ಕುಲ್ ಅಂದ್ರೆ ಕಂಪ್ಲೀಟ್. ಸೊ ಅವರಿಂದ ನಾನು ಬಂದಿರೋದು, ಅವ್ರ ಮುಖಾಂತರ ನಾನು ಬಂದಿರೋದು. ಅದಕ್ಕೆ ಅವ್ರನ್ನ
ಆರಾಧಿಸ್ಬೇಕು. ಸೊ ಅಂದ್ರೆ ಅವ್ರನ್ನ ಆರಾಧಿಸೋದಂದ್ರೇನು, ನನ್ನ ನಾನೇ ಆರಾಧಿಸ್ಕೊಂಡಂಗೆ. ಸೊ ಇವತ್ತು ಒಂದು ಅಂಗಾಂಗ ಅಷ್ಟು ಆಗ್ಬೇಕು ಅಂತಂದ್ರೆ, ಸೊ ಇಮ್ಯಾಜಿನ್ ಮಾಡ್ರಿ, ನಾವು ಇಲ್ಲಿವರೆಗೂ ಬಂದಿದ್ವಿ, ಅದು ಪತ್ರಿಸಾರ್, ಅದು ಪಿರಮಿಡ್ ಕೆಳಗಡೆ, ಇಷ್ಟು ಅದ್ಭುತವಾದ ಗುಡಿ ಗೋಪುರಗಳು, ಪ್ರತಿಯೊಂದು ಗುಡಿಗಳು ಮುಂಚೆ ಏನಾಗಿದ್ವು, ಪುರಾತನ ಕಾಲದ ಗುಡಿ ನೋಡ್ರಿ. ಈಗ ನಮಗೆ ಹಂಪಿ ಐತೆ, ಅಲ್ಲಿ ಬೆಳಕಿಗೆ ಕಾಲಿಗೆ ಅವಕಾಶನೇ ಇಲ್ಲ. ಇದಕ್ಕೆ ಅಂದ್ರೆ ನಮ್ಮ ಹಿರಿಯರೆಲ್ಲ ಯಾವುದ್ರ ಬಗ್ಗೆ ಪ್ರಯೋಗ ಮಾಡ್ತಿದ್ರು, ಸೌಂಡ್ ಅಂಡ್ ಎನರ್ಜಿ. ನೀವು ಯಾವುದೇ ಪುರಾತನ ಗುಡಿಗೆ ಹೋಗ್ಲಿ, ಬಾಗಿಲು ಚಿಕ್ಕವಿರ್ತವೆ, ವೆಂಟಿಲೇಷನ್ ಇರಲ್ಲ. ಇವಾಗ ನಾವು ಮಾಡ್ಕೊಂಡಿರೋ ಗುಡಿಗಳೆಲ್ಲ ವೆಂಟಿಲೇಷನ್ ಡೆಕೋರೇಟಿವ್, ಅವಾಗ ಎಕ್ಸ್ಪೆರಿಮೆಂಟಲ್. ಗರ್ಭಗುಡಿಯಲ್ಲಿ ದೀಪ ಬಿಟ್ಟರೆ ಏನು ಇರ್ತಿದ್ದಿಲ್ಲ. ಸೊ ಇವಾಗ ಮಂಗಳಾರತಿ ಮಾಡ್ತೀರಾ, ಕಾನ್ಸೆಪ್ಟ್ ಏನ್ ಗೊತ್ತಾ, ಅದ್ರದ್ದು ಕಾನ್ಸೆಪ್ಟ್ ಏನ್ ಗೊತ್ತಾ, ಅವಾಗ ಪ್ಯೂರ್ ತುಪ್ಪದಲ್ಲಿ ಮಾಡ್ತಾ ಇದ್ರು, ಆಕಳ ತುಪ್ಪದಲ್ಲಿ. ನಿಮಗೆ ಗೊತ್ತಾ, 5 ml ಆಫ್ ಪ್ಯೂರ್ ಗೀ, ಕೌ ಗೀ, ಅದನ್ನ ಸುಟ್ಟಾಗ 2 ಟನ್ ಆಕ್ಸಿಜನ್ ರಿಲೀಸ್ ಆಗ್ತದೆ. 2 tons ಆಫ್ ಆಕ್ಸಿಜನ್ ಇಸ್ ರಿಲೀಸ್. ಈಗ ನಾವು ತುಪ್ಪ ರೇಟ್ ಜಾಸ್ತಿ ಆಗೈತೆ ಅಂತೇಳಿ ಡಾಲ್ಡ ತಗೊಂಡ್ಬಿಡ್ತೀವಿ, ನಾವೇ ಎಲ್ಲ ಕೈ ಮೇಲೆ ಹಾಕಂತೀವಿ. 2 tons ಅಂದ್ರೆ ಈಗ ಹಾರತಿ ಹಿಂದ್ಗಡೆ. ಸೊ ಪದ್ಧತಿ ಅಟ್ಲೀಸ್ಟ್ ಹಂಗನ ಮಾಡ್ತಾರೆ. ಅಂದ್ರೆ ನಿಮ್ ಮನೆ ವಾತಾವರಣ ಹೆಂಗಿರ್ತಿತ್ತು, 2 ಟನ್ ಆಕ್ಸಿಜನ್ ಮನೆಯಲ್ಲಿ ಬರ್ತಿತ್ತು ಅಂದ್ರೆ, ಸೊ ಎವ್ರಿಥಿಂಗ್ ದೇ ಥಾಟ್ ಎನರ್ಜೆಟಿಕಲಿ, ಎವ್ರಿಥಿಂಗ್ ವಾಸ್ ಥಾಟ್ ಎನರ್ಜೆಟಿಕಲಿ. ಸೊ ನಾವು ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಸ್ನಾನ ಮಾಡೋದಂಗೆ ಹೋಗ್ತೀವ, ಚಿಕ್ಕ ಮಕ್ಕಳನ್ನು ಬಿಡಲ್ಲ. ಸೊ ಅಂದ್ರೆ ಅಲ್ಲಿ ವೈಬ್ರೇಷನ್ ಏನಿರ್ತದೆ, ಅಂಡ್ ದಟ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಮೆಡಿಟೇಷನ್. ಈಗ ನನ್ನ ಬೆಡ್ರೂಮ್ಗೆ ಹೋದ್ರೆ ನನಗೆ ನಿದ್ದೆ ಇರಲ್ಲ, ಆದ್ರೆ ಬೆಡ್ ಮೇಲೆ ಕೂತ್ಕೊಂಡ್ರೆ ನಿದ್ದೆ ಹಿಂಗೆ ಆವರಿಸ್ಕೊಂತ. ವೈ? ಅಲ್ಲಿ ಅದೇ ವೈಬ್ರೇಷನ್ಸ್. ಸೊ 2 tons ಆಫ್ ಆಕ್ಸಿಜನ್ ರಿಲೀಸ್ ಆಗಿದೆ. ಇದು ನಾನು ಸುಮ್ಮನೆ ಹೇಳ್ತಾರೆ, ದಿಸ್ ಇಸ್ ಎಕ್ಸ್ಪೆರಿಮೆಂಟೆಡ್. ಎದಕ್ಕೆ? ಈಗ ತುಪ್ಪದ ದೀಪನ ನೋಡಿದ್ರೆ ನನ್ನ ಕಣ್ಣು ಉರಿಯಲ್ಲ, ಅದು ನೀವು ಕ್ಯಾಂಡಲ್ ಹಚ್ಚಿದ್ದನ್ನು ನೋಡ್ರಿ ಏನಾಗ್ತದೆ ನೋಡ್ರಿ. ಸೊ ಎವ್ರಿಥಿಂಗ್ ವಾಸ್ ಥಾಟ್. ಅಂದ್ರೆ ನನ್ನ ಶಕ್ತಿನ ಯಾವ ರೀತಿ ನಾನು ಇನ್ವೆಸ್ಟ್ ಮಾಡಬೇಕು, ನನ್ನ ಟೈಮ್ನ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು, ಅದನ್ನೇ ನಮ್ಮ ಹಿರಿಯರು ಮಾಡಿದ್ದು. ಯಾಕಂದ್ರೆ ಎದಕ್ಕೆ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ ತುಪ್ಪದ್ದು ಎಣ್ಣಿದು ಪರ್ಟಿಕ್ಯುಲರ್, ಯಾಕಂದ್ರೆ ಆ ಸೌಂಡ್ ಸಿಸ್ಟಮ್ಗೆ, ಆ ವೈಬ್ರೇಷನ್ಗೆ ಮ್ಯಾಚ್ ಆಗೋದಕ್ಕೆ. ಎದಕ್ಕೆ ಗಂಧ, ಎದಕ್ಕೆ ನಾವು ಮಸ್ಜಿದಲ್ಲಿ ಹೋದ್ರೆ ಅವರು ಲೋಬಾನ, ಬಿಕಾಸ್ ಆಫ್ ದ ಸೌಂಡ್. ಎರಡೇ, ಸೌಂಡ್ ಅಂಡ್ ಎನರ್ಜಿ. ಆಲ್ ಸೌಂಡ್ ರೆಪ್ರೆಸೆಂಟ್ಸ್ ಇನ್ ದ ಫಾರ್ಮ್ ಆಫ್ ಎನರ್ಜಿ, ಅಂಡ್ ಆಲ್ ಸೌಂಡ್ ಹ್ಯಾಸ್ ಎನರ್ಜಿ, ಅಂಡ್ ಆಲ್ ಎನರ್ಜಿ ರೆಪ್ರೆಸೆಂಟ್ಸ್ ಇನ್ ದ ಫಾರ್ಮ್ ಆಫ್ ಸೌಂಡ್. ಎಲ್ಲನೂ ಓಂಕಾರನೇ. ಸೊ ನೀವು ಯಾವ ರೀತಿ ಇನ್ವೆಸ್ಟ್ ಮಾಡ್ತೀರಾ ಅದ್ರ ಪ್ರಕಾರ ನಿಮಗಿರ್ತದೆ. ಸೊ ಎನರ್ಜಿಟಿಕಲ್ ಆಗಿ ಥಿಂಕ್ ಮಾಡ್ರಿ. ಟೈಮ್ ಭಾಳ ಐತೆ ಅನ್ಕೋಬೇಡ್ರಿ, ಎಷ್ಟು ಟೈಮ್ ಐತೆ, ಟೈಮ್ ಇಲ್ಲ, ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಹಳೆದನ್ನ ಇಟ್ಕೊಂಡು ಯಾರು ಒದ್ದಾಡಬೇಡ್ರಿ. ಇಲ್ಲಿಂದ ಮನೆಗೆ ಹೋಗ್ತಿದ್ರೆ ಹೊಸದಾಗಿ ಹೋಗ್ರಿ, ಹಳೆದೆಲ್ಲ ಮರ್ತ್ಬಿಟ್ರಿ, ಬಂತ ಕಿತ್ತಾಕ್ರಿ. ದಿಸ್ ಇಸ್ ನಾಟ್ ನೇತಿ. ನೇತಿ ಉಪನಿಷತ್ತಲ್ಲಿ ಸುಮ್ಮನೆ ಇಲ್ಲ, ನೀವು ಉಪನಿಷತ್ಗಳು ಓದ್ರಿ. ನೇತಿ ನೇತಿ ನ ಇತಿ ನೇತಿ, ಇದಲ್ಲ, ಬೇರೆ ಏನೋ ಐತೆ. ಸುಮ್ಮನೆ ಹೇಳಿಲ್ಲ ಉಪನಿಷತ್ತು. ಎಲ್ಲೂ ಘೋಷವಾಕ್ಯ ಇಲ್ಲ ನಮ್ಮ ಭಾರತ ದೇಶದ ಆಯ್ತಾ, ಅಮೃತಸ್ಯ ಪುತ್ರ ಅಂತ. ಎಲ್ಲಾದ್ರೂ ಆಯ್ತಾ? ನೀವು ಯಾರ ಮಕ್ಕಳು? ಅಮೃತದ ಮಕ್ಕಳು. ಅಂದ್ರೆ ಮೃತ್ಯು ಇಲ್ಲದೆ ಇರೋರು. ಎಲ್ಲಿವರೆಗೂ ಇರಬೇಕು? ನಾವೇನ್ ಮಾಡ್ತಿದ್ವಿ? ಹಂತಕ್ಕೆ ಸಾಯ್ತೀವಿ. ಬೆಳೆದ್ ಬಿಟ್ಟು, ಹಬ್ಬದ ವಾತಾವರಣ, ಉತ್ಸವ ಬಿಟ್ಟು ಸಾಯೋದು. ಹಂತಕ್ಕೆ ಅವ್ರು ಹಿಂಗಂದ್ರೆ ಸಿಂಪಲ್ ಬಿಟ್ಟು, ನಮ್ಮ ಮಾನ್ಯತೆ ತಗೊಳ್ರಿ, ಮನಃ ನಾ ಮಾನ್ಯತೆ, ನಾರ್ಮಲ್ ಥಿಂಕಿಂಗ್ ಬಂತ, ಇದಲ್ಲ ಅನ್ಕೊಳ್ರಿ. ಹರಿಸಾರ್ ಹಿಂಗೆ, ಯಾಕಂದ್ರೆ ನಾವು ಪತ್ರಿಸಾರ್ ಹೇಳಿದ ಅನ್ಕೊಂತೀವಿ, ಹರಿಸಾರ್ ಹಿಂಗೆ ಬೇಡ, ಪಟ್ನೆ ಬಿಡ್ರಿ. ನಿಮ್ಮ ಎನರ್ಜಿ ನೋಡ್ರಿ. ಎನರ್ಜಿ ಡ್ರೈನ್ ಔಟ್ ಆಗಿಲ್ಲ ಅಂದ್ರೆ ನೀವು ಹೆಂಗಿರ್ತೀರಿ ನೋಡ್ರಿ. ಯಾವಾಗ ರೊಕ್ಕ ಖರ್ಚು ಮಾಡಲಿಲ್ಲ ಅಂದ್ರೆ ಉಳಿದಿದ್ದು ರೊಕ್ಕ ಗಳಿಸಿರೋದು. ಸೇಮ್ ಎನರ್ಜಿ ಖರ್ಚು ಮಾಡಲಿಲ್ಲ ಅಂದ್ರೆ ಉಳಿತಂದ್ರೆ ಅದನ್ನ ಗಳಿಸಿರೋದು. ಗಳಿಸಿರೋ ಎನರ್ಜಿ ನಮ್ಮನ್ನ ಅಷ್ಟು ಟ್ರಾವೆಲ್ ಮಾಡಿಸ್ತತೆ, ಥರ್ಡ್ ಐ ಕರ್ಕೊಂಡು ಹೋಗ್ತದೆ, ಎಂಜಾಯ್ ಮಾಡೋಣ. ಎನರ್ಜಿ ಗಳಿಸೋದು ಇಂಪಾರ್ಟೆಂಟ್ ಅಲ್ಲ. ಯು ಹ್ಯಾವ್ ಸಚ್ ಎ ಬ್ಯೂಟಿಫುಲ್ ಬಾಡಿ, ಮ್ಯಾಗ್ನಿಫಿಷೆಂಟ್ ಮೈಂಡ್, ಅಲ್ಟ್ರಾ ಮಾಡರ್ನ್ ಕಾನ್ಶಿಯಸ್ನೆಸ್. ಇನ್ನೇನು ಬೇಕು?
ಇನ್ನ ಏನ್ ಬೇಕು? ಪತ್ರಿಜಿ ಅಂತ ಸರಳವಾದ ಧ್ಯಾನ, ಸ್ವಾಧ್ಯಾಯ, ಇವತ್ತು ಇಲ್ಲೆಲ್ಲರೂ ಸೇರಿದೆ. ಕಾವ್ಯ ಮೇಡಮ್ ಅವರಿಗೆ ಒಂದು ದೊಡ್ಡ ಜೋರಾದ ಚಪ್ಪಾಳೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.